ಸ್ನೇಹಿತರೆ, ಈ ಮಾಡರ್ನ್ ಲವ್ ಅಂತ ಏನು ಹೇಳ್ತೀವಿ, ಈ ಮಾಡರ್ನ್ ಲವ್ವಲ್ಲಿ ನಾವು ಮೋಸ ಹೋಗಬಾರ್ದು ಅಂತ ಹೇಳಿದರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಅಂದರೆ ಮುಂಜಾಗ್ರತೆ ಕ್ರಮ ಅಂತ ಹೇಳ್ತೀವಿ, ಅದನ್ನು ಫಾಲೋ ಮಾಡಬೇಕಾಗತ್ತೆ. 3 ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ, ಓಕೆನಾ? ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡೋದನ್ನು ಕೂಡ ನೀವು ಮರಿಬೇಡಿ, ಓಕೆನಾ? ಫಸ್ಟ್ ಪಾಯಿಂಟ್ ನೋಡಿ, ಅತಿಯಾಗಿ ನೀವು ಹಚ್ಕೊಳ್ಳೋಕೆ ಹೋಗಬೇಡಿ. ಈಗ ನೋಡಿ, ಯಾರೋ ನಿಮ್ಮ ಲವ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಫ್ರೆಂಡ್ಶಿಪ್ ಮಾಡ್ತಾರೆ, ರಿಲೇಷನ್ಶಿಪ್ ಬಿಲ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅತಿಯಾಗಿ ಅವ್ರನ್ನ ನಂಬೇಕಾ ಅಥವಾ ಎಲ್ಲಿ ಯಾವ ಲೆವೆಲಿಗೆ ಅವ್ರನ್ನ ಹಚ್ಕೊಳ್ಬೇಕು ಬೇಡ ಎಲ್ಲನೂ ಕೂಡ ಅದು ನಿಮ್ಮ ಕೈನಲ್ಲಿರುತ್ತೆ. ಸೊ ಅತಿಯಾಗಿ ಹಚ್ಕೊಳ್ಬೇಕಾ ಬೇಡ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಕೆಲವರು ಈಗ ಅವರು ಟೈಮ್ ಪಾಸ್ ಮಾಡ್ಬೋದು ಅಥವಾ ನಿಮ್ಮ ಜೊತೆ ಹೇಗೆ ಇರ್ಬೋದು, ಅದನ್ನು ಅತಿಯಾಗಿ ಹಚ್ಕೊಳ್ಬೇಕಾ ಬೇಡ ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಂಡು ಅವರೊಟ್ಟಿಗೆ ಮೂವ್ ಆನ್ ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅನ್ನೋದನ್ನು ನಿಮಗೆ ಅದೊಂದು ಸ್ವಲ್ಪ ಐಡಿಯಾ ಇರಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದನ್ನು ಕಲೀರಿ. ಎಷ್ಟೋ ಜನ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಲ್ಲ, ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ನೋಡಿ, ಎಷ್ಟು ಪ್ರಾಕ್ಟಿಕಲ್ ಆಗಿರ್ತೀರಿ ಇವತ್ತಿನ ಜನ್ರೇಷನಲ್ಲಿ ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿರ್ತೀರ ನೀವು. ಯಾರೋ ಸಪೋಸ್ ನಿಮ್ಮನ್ನು ಬಿಟ್ಟು ಹೋದಾಗಲೂ ಕೂಡ ಸರಿ, ಬಿಟ್ಟು ಹೋದರೂ ಆ ಕ್ಷಣಕ್ಕೆ ಅಳ್ತೀರಿ. ಅಗೇನು ಪ್ರಾಕ್ಟಿಕಲ್ ಯೋಚನೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬದುಕೇನು, ನೆಕ್ಸ್ಟ್ ಹೆಂಗಿರಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ ನಾವು. ಎಷ್ಟೋ ಜನ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಲ್ಲ. ಸೊ ಲೈಕ್ ಯಾವುದು ಎಮೋಷ್ನಲಿ ಎಲ್ಲೋ ಒಂದು ಕಡೆ ವೀಕ್ ಮೈಂಡೆಡ್, ಎಲ್ಲೋ ಒಂದು ಕಡೆ ಭ್ರಮೆಯಲ್ಲಿ ಯೋಚನೆ ಮಾಡ್ತಾ ಹೋಗ್ತಾರೆ. ಕರೆಕ್ಟ್. ಸಪೋಸ್ ನಿಮ್ಮ ಆ ಟೈಮಲ್ಲಿ ಬಿಟ್ಟು ಹೋಗಿರ್ಬೋದು ನಿಮ್ಮನ್ನು, ಅಥವಾ ಇನ್ನು ಚೀಟ್ ಮಾಡಿರ್ಬೋದು, ನಿಮ್ಮನ್ನು ಏನೋ ಮಾಡಬಹುದು. ಅದೆಲ್ಲ ತೆಗೆದುಹಾಕಿ ಪ್ರೆಸೆಂಟ್ ಸಿಚುವೇಶನ್ ನಿಮ್ದೇನಿದೆ, ಬಿಟ್ಟು ಹೋಗಿದ್ದಾರೆ, ಓಕೆ ನೆಕ್ಸ್ಟ್ ಏನು ಲೈಫು, ಇದರ ಬಗ್ಗೆ ಎಲ್ಲ ಪ್ರಾಕ್ಟಿಕಲ್ ನಿಮಗೆ ನಾಲೆಡ್ಜ್ ಇರಬೇಕಾಗತ್ತೆ. ಅದಿಲ್ಲ ಅಂದರೆ ನೀವು ಹೇಳ್ತೀನಲ್ಲ 100% ಈ ಮಾಡರ್ನ್ ಲವಲ್ಲಿ ನೀವು ಸೋತೋಗ್ಬಿಡ್ತೀರಾ. ಯಾಕಂದರೆ ಮಾಡರ್ನ್ ಅಂತ ಹೇಳ್ತಾ ಬಂದಾಗ ಸುಮಾರು ಜನ ಮೋಸ ಮಾಡೋರು ಇಲ್ಲಿ. ಯಾರು ಚೆನ್ನಾಗಿ ನಿಮ್ಮನ್ನು ಅಂದರೆ ನಿಯತ್ತಾಗಿ ಲವ್ ಮಾಡೋರು ಇಲ್ಲ ಇಲ್ಲಿ. ಮೋಸ ಮಾಡೋ ಜನಗಳ ಮಧ್ಯೆ ನೀವು ಬದುಕಬೇಕಂದ್ರೆ ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದು, ಪ್ರಾಕ್ಟಿಕಲಾಗಿ ಬದುಕೋದನ್ನು ಕಲಿತಾಗ ಮಾತ್ರ ಸಾಧ್ಯ. ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿರಲಿ. ಎಷ್ಟೋ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ಸರ್, ಮಾತು ಕೊಟ್ಟರು, ಪ್ರಾಮಿಸ್ ಮಾಡಿದ್ರು ಅಂದ್ಕೊಂಡು ಅವ್ರಿಗೆ ಅವರೇ ಅರ್ಪಣೆ ಮಾಡಿಬಿಟ್ಟು ಎಷ್ಟೋ ಜನ ಇವತ್ತು ಮೋಸ ಹೋಗಿದ್ದಾರೆ. ಸೊ ಗಂಡ್ಮಕ್ಳು ಅಷ್ಟೇ, ಯಾರೋ ಹೆಣ್ಣು ಹಿಂಗೆ ಹೇಳಿದ್ರು, ಹುಡುಗಿ ಹಿಂಗೆ ಹೇಳಿದ್ಲು ಅಂತೇಳಿ ಇರೋಬರೋ ದುಡ್ಡು ಮನೆ ಎಲ್ಲ ಮಾರ್ಕೊಂಡು ಹೋದವರು ಉಂಟಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಬೇಕು. ನೀವು ಹೆಂಗಿರ್ಬೇಕಂದ್ರೆ ಈ ಜಮಾನದಲ್ಲಿ ಮೋಸ ಮಾಡೋ ದುನಿಯಾದೊಳಗಡೆ ಬುದ್ಧಿವಂತರಾಗಿ ಬದುಕಿದಾಗ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಕರೆಕ್ಟ್. ಕೆಲವ್ರು ಏನು ಮಾಡ್ತಾರೆ, ಎಮೋಷ್ನಲಿ ಓಕೆ ಫೈನ್ ಅವ್ರು ಹೇಳಿದ ತಕ್ಷಣ ಎಲ್ಲನೂ ಕೂಡ ಸಮರ್ಪಣೆ ಮಾಡಿಕೊಡೋದಲ್ಲ. ನಿಮ್ಮ ಬುದ್ಧಿ ಎಲ್ಲಿ ಹೋಗಿತ್ತು? ಪ್ರಾಮಿಸ್ ಮಾಡ್ತಾರೆ, ಆ ಕ್ಷಣಕ್ಕಷ್ಟೇ ಕೆಲಸ ಆಗಬೇಕು ಅಂತ ಎಲ್ಲ ಮಾಡ್ತಾರೆ. ನೀವು ಹುಷಾರಾಗಿರೋದು ನಿಮ್ಮ ಕೈನಲ್ಲಿದೆ. ಅದನ್ನು ನೀವು ಅತಿಯಾಗಿ ತೊಗೊಂಡಾಗ ನೀವು ಹಾಳಾಗ್ತೀರಿ, ಎಮೋಷನಲಿ ಹೋದಾಗ ಹಾಳಾಗ್ತೀರಿ. ಕರೆಕ್ಟ್. ಆ್ಯಂಡ್ ಫೀಲಿಂಗ್ಸ್ ವೈಸ್ ವೀಕ್ ಆಗಿ ಥಿಂಕ್ ಮಾಡಿದಾಗ ಹಾಳಾಗ್ತೀರಿ. ಅದಕ್ಕೇ ನಿಮ್ಮ ಬುದ್ಧಿ ಯಾವುದೇ ಕಾರಣಕ್ಕೂ ನಿಮ್ಮ ಕೈನಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಯೋಚನೆ ಮಾಡೋದನ್ನು ಕಲಿತಾಗ ಅದು ನಿಮ್ಮ ಕೈನಲ್ಲಿ ಇರೋಕ್ಕೆ ಸಾಧ್ಯ. ಓಕೆ ಸ್ನೇಹಿತರೆ, ಒನ್ಸ್ ಮೋರ್ ನಿಮಗೆ ರಿಕಾಲ್ ಮಾಡ್ತೀನಿ ಏನಂದರೆ, ಅತಿಯಾಗಿ ಹಚ್ಕೊಳ್ಳೋಕೆ ಹೋಗಬೇಡಿ, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ನೆಕ್ಸ್ಟ್ ಏನಂದರೆ ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿದ್ದರೆ ಈ ಮಾಡರ್ನ್ ಲವ್ ಮೋಸ ಮಾಡುವಂಥ ಜನ ಏನಂತ ಹೇಳ್ತೀವಿ, ಸೊ ಅದ್ರ ಮಧ್ಯೆ ನೀವು ಸೇಫಾಗಿ ಇರ್ಬೋದು. ಈ ಇನ್ಫಾರ್ಮೇಷನ್ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಚೆನ್ನಾಗಿ ಅನಿಸಿದ್ರೆ ತುಂಬ ಜನರಿಗೆ ಶೇರ್ ಮಾಡಿ ವಿಡಿಯೋ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.